ಸೊ ಈಗ ಬಿಜೆಪಿ ಈ ವಿಚಾರವನ್ನ ಭಾರಿ ಪ್ರತಿಭಟನೆಯ ಮೂಲಕವಾಗಿ ವ್ಯಕ್ತಪಡಿಸ್ತಾ ಇದೆ. ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ಆರ್ ಅಶೋಕ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 3 ದಿನಗಳ ಒಳಗೆ ಇನ್ಸ್ಪೆಕ್ಟರ್ ಅನ್ನ ಸಸ್ಪೆಂಡ್ ಮಾಡಬೇಕು, ಇಲ್ಲದಿದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ. ಬಟ್ ಕಮಿಷನರ್ ಹೇಳ್ತಾ ಇದ್ದಾರೆ ಟ್ರಾನ್ಸ್ಫರ್ ಮಾಡ್ತೀವಿ ಇವತ್ತೇ ಅಂತ ಹೇಳಿ. ನೋ ಟ್ರಾನ್ಸ್ಫರ್, ಓನ್ಲಿ ಸಸ್ಪೆಂಡ್ ಅಂತ ಹೇಳಿ ಆರ್ ಅಶೋಕ್ ಅವರು ಹೇಳಿದ್ದಾರೆ. ಅಲ್ಲಿ ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ, ಶಾಸಕರಾದಂಥ ಅರವಿಂದ್ ಬೆಲ್ಲದವರನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಬಂಧನದ ವೇಳೆ ಜೈ ಶ್ರೀರಾಮ್ ಅಂತ ಘೋಷಣೆಯನ್ನ ಕಾರ್ಯಕರ್ತರು ಕೂಗಿದ್ದಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ವಿರುದ್ಧ ಈಗ ಆಕ್ರೋಶವನ್ನ ಆರ್ ಅಶೋಕ್ ಅವರು ಹೊರಹಾಕ್ತಾ ಇದ್ದಾರೆ. ಇಲ್ಲಿದೆ ಆರ್ಡ್ರು, ಸರ್ಕಾರ ಆರ್ಡ್ರೇ ಕೊಟ್ಟಿಲ್ಲ, ಮೌಖಿಕ ಆದೇಶವನ್ನು ಇಟ್ಕೊಂಡ್ಬಿಟ್ಟು ನೀವು ಅರೆಸ್ಟ್ ಮಾಡಿಬಿಟ್ರೆ ಹೆಂಗೆ? ಕೋರ್ಟ್ ರಜೆ ಇದೆ, ಉದ್ದೇಶಪೂರ್ವಕವಾಗಿ ಈ ಸಂದರ್ಭದಲ್ಲಿ ನೀವು ಮಾಡಿದ್ದೀರಾ, ಇವೆಲ್ಲವೂ ಕೂಡ ಪ್ಲಾನ್ ಅನ್ನುವಂಥ ಮಾತನ್ನ ಆರ್ ಅಶೋಕ್ ಅವರು ಆಡಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ನಮ್ಮ ಕರ ಸೇವಕರನ್ನು ಬಂಧಿಸಿದ ಸರ್ಕಾರಕ್ಕೆ ಧಿಕ್ಕಾರ, ಅವರನ್ನು ಬಿಡುವವರೆಗೆ ನಿರಂತರ ಹೋರಾಟ. ನಮ್ಮ ಕರ ಸೇವಕರನ್ನು ಬಂಧನ ಮಾಡಿದ ಸಿದ್ದರಾಮಯ್ಯಗೆ ಧಿಕ್ಕಾರ ಧಿಕ್ಕಾರ. ಉಗ್ರವಾದ ಹೋರಾಟ, ಪ್ರತಿಭಟನೆ ಸತತವಾಗಿ ನಿರಂತರ, ಅವರನ್ನು ಬಿಡುವವರೆಗೆ ಹೋರಾಟ. ರಾಮನ ಸ್ಥಾಪನೆ ಇರುವಾಗ ಎಲ್ಲರನ್ನು ಬಂಧಿಸುವಂತ ಕೆಲಸ ಇವತ್ತು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಇದು ಪೊಲೀಸ್ ರಾಜ್ಯವಾಗಿ ಇವತ್ತು ಮಾರ್ಪಟ್ಟಿದೆ. ಇದರ ವಿರುದ್ಧ ನಾವು ಧಿಕ್ಕಾರವನ್ನು ಕೂಡ ಘೋಷಿಸ್ತೀವಿ. ಹಿಂದೂಗಳನ್ನು ಹತ್ತಿಕ್ಕಬೇಕನ್ನೋದು ಬಿಟ್ಟರೆ ಬೇರೆ ಉದ್ದೇಶನೇ ಇಲ್ಲ ಸಿದ್ದರಾಮಯ್ಯನವರಿಗೆ. ಮುಸಲ್ಮಾನರಿಗೆ ಹೋಗಿ 10,000 ಕೋಟಿ ಕೊಡ್ತಾನೆ ಅಂತಾರೆ. ಹಿಂದೂಗಳದ್ದು ಏನಾದರೂ ಇದ್ರೆ ಎದಕ್ಕೂ ಬರೋದಿಲ್ಲ. ಅವರು ಹಿಂದೂಗಳ ತುಷ್ಟೀಕರಣ ಮಾಡಿ ಮುಸಲ್ಮಾನರ ಓಲೈಕೆ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೂಗಳನ್ನ ಹತ್ತಿಕ್ಕೆ ಅವ್ರ ದನಿ ಅಡಗಿಸ್ಬೇಕನ್ನೋ ಕೆಲಸ ಮಾಡ್ತಾ ಇದ್ದಾರೆ. ಮಹಿಳಾ ಕಾರ್ಯಕರ್ತರನ್ನು ಕೂಡ ಬಂಧನ ಮಾಡಿರುವಂತದ್ದು. ಮೇಡಮ್, ನಿಮ್ ಪ್ರತಿಭಟನೆಗೆ ಕೂಡ ಅವಕಾಶ ಕೊಡ್ತಾ ಇಲ್ಲ. ನಿಮ್ಗೆ ಇದು ಕಾಂಗ್ರೆಸ್ ಸರ್ಕಾರ ನಮಗೆ ಅವಕಾಶ ಕೊಡಲ್ಲ. ಎದುರ್ತೈತ್ರಿ ಇದು ಒಂದು ಪ್ರತಿಭಟನೆ ಬಿಸಿ. ಮೇಡಮ್, ನೀವು ನ್ಯಾಯ ಕೇಳಲು ಬಂದಿದ್ರಿ, ಪೊಲೀಸರು ನಿಮ್ಮನ್ನು ವಶಕ್ಕೆ ಪಡೆದರೆ ಪ್ರತಿಭಟನೆಗೆ ಅವಕಾಶ ಕೊಡ್ತಾ ಇಲ್ಲ. ಹೌದು, ಕೊಡ್ತಾ ಇಲ್ಲ. ಅವರ ದೌರ್ಜನ್ಯಕ್ಕೆ ಧಿಕ್ಕಾರ ಧಿಕ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಇದು ಇವತ್ತು ಪ್ರತಿಭಟನೆಯ ಸ್ವರೂಪ. ಈಗಾಗಲೇ ಶಾಸಕರುಗಳನ್ನ ಮತ್ತು ಆರೋಪಕರನ್ನ ವಶಕ್ಕೆ ಪಡೆದಂತ ಪೊಲೀಸರು ಈಗ ಬೇರೊಂದು ಸ್ಥಳಕ್ಕೆ ವರ್ಗಾವಣೆ ಮಾಡಿರುವಂತದ್ದು. ಕ್ಯಾಮರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ. ಈಗಾಗಲೇ ಅಲ್ಲಿ ಶಾಸಕರಾದಂಥ ಅರವಿಂದ್ ಬೆಲ್ಲದವರು, ಮಹೇಶ್ ತೆಂಗಿನಕಾಯಿ ಅವರು ಮತ್ತು ಶಾಸಕರಾದಂಥ ಆರ್ ಅಶೋಕ್ ಅವರು, ಈ ಪಕ್ಷ ನಾಯಕರು, ಅವ್ರನ್ನೀಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಲ್ಲಿ ಹಲವು ಮಾತುಕತೆ ಆಯಿತು. ಕಮಿಷನರ್ ಅವ್ರ ಜೊತೆಗೆ ಆರ್ ಅಶೋಕ್ ಅವ್ರು ನಿಂತ್ಕೊಂಡು ಆ ಬ್ಯಾರಿಕೇಡ್ನ ನಿಂತ್ಕೊಂಡು ಮಾತನಾಡ್ತಾ ಇದ್ರು. ನನಗೆ ಬೇಕು ಅಂತೇಳಿ ಕಾನೂನಾತ್ಮಕವಾಗಿ ಏನು ಕ್ರಮ ಆಗಬೇಕು ಅದು ಆಗಬೇಕು ಅಂತ ಕಮಿಷನರ್ ಅವ್ರು ಹೇಳ್ತಾ ಇದ್ರು. ಜೊತೆಗೆ ಅವರನ್ನು ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ರು. ಇಲ್ಲ, ನಾವು ಇವತ್ತೇ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತೀವಿ ಅನ್ನುವಂಥದ್ದನ್ನು ಅಲ್ಲಿ ಕಮಿಷನರ್ ಅವ್ರು ಹೇಳ್ತಾ ಇದ್ರಂತೆ. ಆದರೆ ಒತ್ತಾಯ ಇರೋದು ನೋ ಟ್ರಾನ್ಸ್ಫರ್, ಓನ್ಲಿ ಸಸ್ಪೆಂಡ್ ಅನ್ನುವಂಥದ್ದನ್ನು ಅಶೋಕ್ ಅವ್ರು ಹೇಳಿದ್ದಾರೆ. 3 ದಿನ ಟೈಮ್ ಕೊಡ್ತೀವಿ, ಅವ್ರನ್ನ ಸಸ್ಪೆಂಡ್ ಮಾಡಿ, ಇಲ್ಲದೇ ಇದ್ದರೆ ಮತ್ತೆ ಇಲ್ಲಿ ಹೋರಾಟ ಮಾಡ್ತೀವಿ ಅಂತ ಭಾರಿ ಆಕ್ರೋಶವನ್ನು ಆರ್ ಅಶೋಕ್ ಅವರು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ರಾಮ ಭಕ್ತರನ್ನ ನೀವು ಬಂಧಿಸ್ತೀರಾ ಅಂದ್ರೆ ಹೇಳಿಕೊಂಡು 100% ಪ್ರತಿಭಟನೆಯಿಂದ ನಾವು ಹೇಳಿದ್ರಿ. ಅಟ್ಲೀಸ್ಟ್ ಮನವಿ ಕೊಡಕ್ಕಾದ್ರೂ ನಾವು 3 ದಿನ ಟೈಮ್ ಕೊಟ್ಟಿದ್ದೀರಿ, 3 ದಿನ ಆಕ್ಷನ್ ತಗೊಂಡಿಲ್ಲ. ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಈಗಲೇ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಟ್ರಾನ್ಸ್ಫರ್ ಮಾಡೋದು ಒಂದು ಸಸ್ಪೆಂಡ್ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ. ಸಸ್ಪೆಂಡ್ ಮಾಡೋದು ಹೋರಾಟ ಮಾಡ್ತೀವಿ. ಅವ್ರಿಗೆ ಗಡುವನ್ನು ಕೊಟ್ಟಿದ್ದೀರಿ. ಈ ರಾಜ್ಯದಲ್ಲಿ ಇದು ಮುಂದುವರಿತದೆ. ಯಾರ್ಯಾರು ಇಡೀ ರಾಜ್ಯದಲ್ಲಿ ಇನ್ಮೇಲೆ ಯಾವ್ಯಾವ ಹಿಂದೂ ಕಾರ್ಯಕರ್ತರ ಮೇಲೆ ಈ ತರ ಹಲ್ಲೆ ಮಾಡ್ತಾರೆ, ಜೈಲಿಗೆ ಹಾಕ್ತಾರೆ, ಅದೆಲ್ಲ ಹೋಗಿ ನಾವು ಪ್ರತಿಭಟನೆ ಮಾಡ್ತೀರಿ, ನ್ಯಾಯ ಕೊಡ್ತೀರಿ. ಯಾರು ಹಿಂದೂ ಕಾರ್ಯಕರ್ತರು ಭಯ ಬೀಳುವಂತ ಅವಶ್ಯಕತೆ ಇಲ್ಲ. ನಿಮ್ ಜೊತೆ ನಾನಿದ್ದೀನಿ. ಇಡೀ ಬಿಜೆಪಿ ಇದೆ, ಇಡೀ ಹಿಂದೂ ಸಮುದಾಯ ಇದೆ. ಯಾರು ಭಯ ಬೀಳಕ್ಕಾಗಲ್ಲ. ಈ ಗೊಡ್ಡು ಬೆದರಿಕೆ, ಸಿದ್ದರಾಮಯ್ಯನವ್ರ ಗೊಡ್ಡು ಬೆದರಿಕೆ ಯಾರು ಬೆದರಲ್ಲ. ಇಂಥ 100 ಸಿದ್ದರಾಮಯ್ಯ ಬಂದ್ರೂ ಎದುರಿಸುವಂತ ಶಕ್ತಿ
ಹಿಂದೂಗಳಿಗಿದೆ, ಆ ಕೆಲಸವನ್ನ ನಾವು ಮಾಡೇ ಮಾಡ್ತೀರಿ. ಹೌದು, ಅಮಾನತ್ ಮಾಡೋವರೆಗೂ ನಾವು ಹೋರಾಟವನ್ನ ಮಾಡೇ ಮಾಡ್ತೀರಿ. ಇಡೀ ರಾಜ್ಯದಲ್ಲಿ ಹೋರಾಟ ಆಗಿದೆ. ಇವತ್ತು ಹುಬ್ಬಳ್ಳಿಯಲ್ಲಿ ದೊಡ್ಡ ಹೋರಾಟವನ್ನ ನಾವು ಮಾಡಿದಿರಿ. ಸುಮಾರು 4 ಗಂಟೆಗಳ ಕಾಲ ಹೋರಾಟ ಮಾಡಿದಿರಿ. ನಾವು ಗಡುವನ್ನ ಕೊಟ್ಟಿದ್ರಿ. ಆ ಗಡುವು ಒಳಗಡೆ ಅವ್ರು ಮಾಡಿಲ್ಲ ಅಂದ್ರೆ ಮತ್ತೆ ನಾವು ಇಲ್ಲಿ ಹೋರಾಟವನ್ನ ನಾವು ಹುಬ್ಬಳ್ಳಿಯಿಂದನೇ ನಾವು ಶುರು ಮಾಡ್ತೀವಿ. ರಾಜ್ಯ ಸರ್ಕಾರದ ಆದೇಶ ಮೇಲೆ ಇವರು ಅರೆಸ್ಟ್ ಮಾಡಿದಾರೋ ಇವರ ಸ್ವಂತ ಅರೆಸ್ಟ್ ಮಾಡಿದಾರೋ? ಇದರಲ್ಲಿ ಆ ಇನ್ಸ್ಪೆಕ್ಟರ್ ಅವ್ರು ಹೇಳೋದನ್ನ ಕೇಳಿ ಮಾಡಿರುವಂತದ್ದು. ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಅಂತಾರೆ. ಆದೇಶ ಮಾಡಿದಾಗ ಯಾವ ಇನ್ಸ್ಟ್ರಕ್ಷನ್ ಅಲ್ಲಿ ಸ್ಟ್ಯಾಂಡಿಂಗ್ ಆರ್ಡರ್ ಇದೆ? ಯಾವ ಇಲ್ಲ. 3 ದಿನ ಲೀವ್ ಇದೆ, ಕೋರ್ಟ್ ರಜೆ ಇದೆ ನೋಡ್ಕೊಂಡು ಮಾಡಿದ್ದಾರೆ. ಇದೊಂದು ಸಾಮಾನ್ಯ ಕೇಸು. ಆಲ್ರೆಡಿ ಇದರಲ್ಲಿ ಕೇಸು ಇದ್ದಂಥವ್ರನ್ನೆಲ್ಲ ಬಿಡುಗಡೆ ಔಟ್ ಇದೆ. ಸೊ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಅನ್ನ ಇಟ್ಕೊಂಡು ಕೋರ್ಟ್ಗೆ ಕಳುಹಿಸುವಂತ ಕೆಲಸವನ್ನ ಇನ್ಸ್ಪೆಕ್ಟರ್ ಮಾಡಿದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯನವರಿಗೆ, ರಾಮ ಭಕ್ತ ವಿರೋಧಿ ಸಿದ್ದರಾಮಯ್ಯನವರಿಗೆ ಬೋಲೋ ಭಾರತ್ ಮಾತಾ ಕಿ ಬೋಲೋ. ವಿಪಕ್ಷ ನಾಯಕ ಅಶೋಕ್ ಅವರು ಹೇಳ್ತಾ ಇದ್ದಿದ್ದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಮೇಲೆ ಆ ರೀತಿಯಾಗಿ ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ. ಎಲ್ಲಿದೆ ಆರ್ಡರು? ಯಾವ ಆರ್ಡರು ಕೂಡ ಇಲ್ಲ. ಇದು ದುರುದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. 3 ದಿನ ಕೋರ್ಟ್ ರಜೆ ಇದೆ ಅನ್ನುವಂಥದ್ದನ್ನು ಗಮನದಲ್ಲಿ ಇಟ್ಕೊಂಡೇ ಈ ರೀತಿಯಾಗಿ ಮಾಡಿದ್ರಿ ಅವರು ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರನ್ನ ಸಸ್ಪೆಂಡ್ ಮಾಡಲೇಬೇಕು ಅನ್ನುವಂಥ ಒತ್ತಾಯ. ತಾಯಿಯಾಗಿ ಮಗುವಿನ ಜೊತೆಗೆ ಹೋರಾಟಕ್ಕೆ ಬಂದಿರುವಂತದ್ದು ಖಂಡಿತವಾಗಿ ಇವತ್ತೇನಾದರೂ ಅಲ್ಪಸಂಖ್ಯಾತರಿಗೆ ತ್ರಾಸ ಆದ್ರೆ ಎಲ್ಲ ಮಕ್ಕಳನ್ನ ಕರ್ಕೊಂಡು ಬೀದಿಗೆ ಬರ್ತಾರೆ. ನಮ್ಮ ಹಿಂದೂ ಹೆಣ್ಮಕ್ಳು ಮೊದ್ಲು ತಿಳ್ಕೊರಿ, ಬರ್ರಿ ಎಲ್ಲರೂ ಹೊರಗೆ ಮಕ್ಕಳನ್ನ ತಗೊಂಡು ಬರ್ರಿ ನೀವು. ಯಾಕಂದ್ರೆ ಯಾವುದೇ ಒಂದು ಹೋರಾಟ ನೋಡ್ರಿ, ನೀವು ಅಲ್ಪಸಂಖ್ಯಾತರಿಗೆ ಏನಾದ್ರು ತ್ರಾಸ ಆದಾಗ ಎಲ್ಲರೂ ಬರ್ತಾರೆ. ನೀವು ಯಾಕೆ ನಿಮ್ಮ ಮಕ್ಕಳನ್ನ ಇನ್ನ ಹೆದ್ರಿ ಒಂದೇ ಮಗು ಇದೆ ಹೊರಗೆ ಬರಬೇಡಪ್ಪ ಯಾಕೆ ಇದು? ಇನ್ನ ನಿಮ್ಮ ಬಹುಸಂಖ್ಯಾತವಾಗಿ ಉಳಿಬೇಕು ಅಂದ್ರೆ ಇವತ್ತು ಮಕ್ಕಳನ್ನ ಕರೆದುಕೊಂಡು ಹೋರಾಟಕ್ಕೆ ಬನ್ನಿ. ಅವರಿಗೂ ಗೊತ್ತಾಗಬೇಕು ಇಲ್ಲಿ ಏನ ನಡೀತಾ ಇದೆ, ನಮ್ಮ ಬಹುಸಂಖ್ಯಾತ ಹಿಂದೂ ರಾಷ್ಟ್ರದಲ್ಲಿ ಏನ್ ನಡೀತಾ ಇದೆ ಅನ್ನೋದು ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು ಅನ್ನೋದು ನನ್ನ ಮೇಡಮ್. ಮಹಿಳಾ ಒಂದು ಕಾರ್ಯಕರ್ತರನ್ನು ಕೂಡ ವಶಕ್ಕೆ ಪಡೆದ್ರು. ಸೊ ಇದು ಎಲ್ಲೋ ಒಂದ್ ಕಡೆ ಯಾವ ರೀತಿ ಮೆಸೇಜ್ ಅನ್ನು ಕೊಡುತ್ತೆ ಅಂತ? ನಾವು ಜನ್ಮಕ್ಕೆ ಬಂದಿದ್ದು ಹಿಂದೂ ಅಂತ, ಸಾವು ಬರೆದ್ರೇನೆ ಹಿಂದೂಯಿಂದಾನೇ ನಾವು ಹೋಗ್ಬೋದು. ನಮ್ಮ ದೇಶದಲ್ಲಿ ಈ ರಾಮ ಜನ್ಮಭೂಮಿದಲ್ಲಿ ಹೆಂಗೆ ಹಿಂದೂ ಇದ್ದಾರೆ, ಗಂಡು ಮಕ್ಕಳಿಗೆ ನಾವು ಸಾಥೇ ಕೊಡ್ತೀವಿ. ಹೆಣ್ಮಕ್ಳು ಎಂಡ್ ತನಕ ನಾವು ಸಾವು ಬರೋ ತನಕ ನಾವು ಹಿಂದೂನೇ. ನಾವು ರಾಮ ಜನ್ಮಭೂಮಿ ಇದ್ರೆ ಸಾಥ್ ಕೊಡೋರು. ಎಸ್, ಇದು ಒಂದು ಪ್ರತಿಭಟನಾ ನಿರತ ಮಹಿಳಾ ಕಾರ್ಯಕರ್ತರ ಮಾತುಗಳು. ಕ್ಯಾಮ್ರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ. ಓಕೆ, ಅಲ್ಲೊಬ್ರು ಮಹಿಳೆ ಹೇಳ್ತಾ ಇದ್ರು, ಅಲ್ಪಸಂಖ್ಯಾತರು ಪ್ರೊಟೆಸ್ಟ್ ಮಾಡಿದ್ರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತಾರೆ, ಹಿಂದೂ ಮಹಿಳೆಯರು ಯಾಕೆ ಮಕ್ಕಳನ್ನ ಕರ್ಕೊಂಡು ಬಂದಿರೋದಿಲ್ಲ? ಒಂದೇ ಮಗು ಇದೆ, ನೀನು ಬರಬೇಡ, ಭಯ ಇವೆಲ್ಲ ಬಿಟ್ಟು ಮಕ್ಕಳನ್ನು ಕರ್ಕೊಂಡು ಬನ್ನಿ, ಅವ್ರಿಗೆ ಗೊತ್ತಾಗಲಿ ಏನು ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಅದು ಇನ್ನೊಂದು ಲೆವೆಲಲ್ಲಿರುವಂಥ ಪ್ರತಿಭಟನೆ. ಅಲ್ಲಿ ಭಾವನಾತ್ಮಕವಾಗಿರುತ್ತೆ, ಇಲ್ಲೂ ಕೂಡ ಅದೇ ಭಾವನಾತ್ಮಕ ವಿಚಾರಗಳನ್ನು ತನ್ನಿ ಅನ್ನುವಂಥ ರೀತಿಯಲ್ಲಿದ್ದು. ಈಗ ಸದ್ಯಕ್ಕಂತೂ ಪ್ರತಿಭಟನೆ ಜೋರಾಗ್ತಾ ಇದೆ. ಈಗ ಡೆಡ್ಲೈನನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಅವರೆಲ್ಲರನ್ನೂ ವಶಕ್ಕೆ ಪಡ್ಕೊಂಡಿದ್ದಾರೆ ಈಗ ಪೊಲೀಸರು. 3 ದಿನ ಡೆಡ್ಲೈನನ್ನು ವಿಪಕ್ಷ ನಾಯಕ ಅಶೋಕ್ ಅವರು ಕೊಟ್ಟಿದ್ದಾರೆ. ಅಷ್ಟರೊಳಗೆ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ. ಸೊ ಇದು ಹುಬ್ಬಳ್ಳಿಯಲ್ಲಿ ಶಹರ ಪೊಲೀಸ್ ಠಾಣೆ ಎದುರುಗಡೆಗೆ ನಡೀತಾ ಇದ್ದಂತಹ ಪ್ರತಿಭಟನೆ. ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಮೇಲೆ ಹೇಗೆ ಅರೆಸ್ಟ್ ಮಾಡಿದ್ರು, ಯಾಕೆ, ಇದು ದುರುದ್ದೇಶಪೂರ್ವಕವಾಗಿ ಅಂತ ಹೇಳಿ ಅಲ್ಲಿ ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಅವರು ಮತ್ತು ಅರವಿಂದ್ ಬೆಲ್ಲದವರು, ಇನ್ನೊಂದು ಕಡೆಗೆ ಆರ್ ಅಶೋಕ್ ಅವರು ಎಲ್ಲರೂ ಸೇರಿಕೊಂಡು ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಹುಬ್ಬಳ್ಳಿಯಲ್ಲಿ ಮಾಡಿದ್ದಾರೆ. ಆಕ್ರೋಶವನ್ನು ಹೊರಹಾಕಿದ್ದಾರೆ ಪೊಲೀಸರ ವಿರುದ್ಧ. ಜೊತೆಗೆ ಇನ್ಸ್ಪೆಕ್ಟರ್ ಮೇಲೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅವ್ರನ್ನ ಸಸ್ಪೆಂಡ್ ಮಾಡಲೇಬೇಕು ಅಂತ ಪಟ್ಟು ಹಿಡ್ಕೊಂಡಿದ್ದಾರೆ. ಅದಕ್ಕೊಂದು 3 ದಿನದ ಗಡುವನ್ನು ಕೂಡ ಕೊಟ್ಟಿದ್ದಾರೆ. ಬಟ್ ಇವತ್ತೇ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ತೀವಿ ಅನ್ನುವಂಥ ಆಶ್ವಾಸನೆಯಲ್ಲ ಅಲ್ಲಿ ಕಮಿಷನರ್ ಅವರು ಹೇಳಿದರು. ಬಟ್ ನಾವು ಟ್ರಾನ್ಸ್ಫರ್ ಬೇಡ, ನಮಗವರು ಸಸ್ಪೆಂಡೇ ಆಗಬೇಕು ಅನ್ನುವಂಥ ಒತ್ತಾಯ ಆರ್ ಅಶೋಕ್ ಅವರದ್ದು. ಸೊ ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಇವತ್ತು ಮಾಡಿದ್ದಾರೆ ಹುಬ್ಬಳ್ಳಿಯ.
ಸೊ ಇದು ಹುಬ್ಬಳ್ಳಿಯಲ್ಲಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಇವತ್ತು BJPಯ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರೆಲ್ಲ ಮುಂದಾದರು. ಆ ಪ್ರತಿಭಟನೆಯ ಉದ್ದೇಶ ಇದ್ದಿದ್ದು ಒಂದೇ, ಠಾಣೆಗೆ ಮುತ್ತಿಗೆ ಹಾಕಬೇಕು ಅಂತ ಹೇಳಿ. ಅದಾದ ನಂತರ ಅಲ್ಲಿ ಕಂಡೀಷನನ್ನು ಹಾಕಿದ್ರು, ಆ ಇನ್ಸ್ಪೆಕ್ಟ್ರನ್ನು ಸಸ್ಪೆಂಡ್ ಮಾಡಿ ಅಂತ ಹೇಳಿ. ಕಮಿಷನರ್ ಅವರು ಇಲ್ಲ ಟ್ರಾನ್ಸ್ಫರ್ ಮಾಡ್ತೀವಿ ಇವತ್ತಿಗೆ ಅಂತ ಹೇಳಿ. ನೋ, ಅದಕ್ಕೆ ಒಪ್ಕೊಳ್ಳಿಲ್ಲ ಅವರು. ಅವ್ರು ಹೇಳಿದ್ದು ಸಸ್ಪೆಂಡ್ ಆಗಲೇಬೇಕು, ನೀವು 3 ದಿನ ಟೈಮ್ ಕೊಡ್ತೀವಿ, ಸಸ್ಪೆಂಡ್ ಮಾಡಿ ಅವ್ರನ್ನ, ಇಲ್ಲ ಮತ್ತೆ ಬಂದು ವಾಪಸ್ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ. ಕಾರಣ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಬಂದಿದೆ, ಅದಕ್ಕೋಸ್ಕರ ಆ ರೀತಿಯಾಗಿ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡಿದ್ದಾರೆ 31 ವರ್ಷದ್ದು ಅಂತ ಹೇಳಿ. ಎಲ್ಲಿದೆ ಸರ್ಕಾರದ ಆರ್ಡರು ಅಂತ ಹೇಳಿ.